ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ KPCL 2017ರ ನೋಟಿಫಿಕೇಷನ್ ಬಗ್ಗೆ ಇದೆ. 13ನೇ ಮಾರ್ಚ್ 2025 ದಿನಾಂಕದಂದು ಪರಿಷ್ಕೃತ ಆಯ್ಕೆ ಪಟ್ಟಿ ಪ್ರಕಟಣೆ ಮಾಡಿದ್ದಾರೆ. ಅದರಲ್ಲಿ 100ಕ್ಕೆ 35 ಅಂಕಗಳಿಗಿಂತ ಕಡಿಮೆ ತೆಗೆದುಕೊಂಡವರು 220 ಅಭ್ಯರ್ಥಿಗಳಿದ್ದಾರೆ. ಇದು ಎಲ್ಲರಲ್ಲೂ ಅಚ್ಚರಿಯನ್ನು ಉಂಟು ಮಾಡಿದೆ. 35 ಅಂಕಗಳನ್ನು ತೆಗೆದುಕೊಳ್ಳುವುದು ಕಡ್ಡಾಯ ಎಂದು ಅಧಿಸೂಚನೆಯಲ್ಲಿ ಇಲ್ಲ. ಹಾಗಾಗಿ ಅದೇ ಥರ ಋಣಾತ್ಮಕ ಮೌಲ್ಯಮಾಪನ ಅಥವಾ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಯಾವುದೇ ಉಲ್ಲೇಖ ಇರುವುದಿಲ್ಲ. KPCL ಸಂಸ್ಥೆಯು 18ನೇ ಫೆಬ್ರವರಿ 2024ರಲ್ಲಿ KE ಮುಖಾಂತರ ಪರೀಕ್ಷೆ ಮಾಡಲಾಗುವುದೆಂದು ಒಂದು ಪ್ರಕಟಣೆಯನ್ನು ಹೊರಡಿಸಿರುತ್ತಾರೆ. ಈ ಪ್ರಕಟಣೆಯಲ್ಲಿ 3/8/2017ರಂದು ಹೊರಡಿಸಲಾದ ಅಧಿಸೂಚನೆಗಳಂತೆ ಎಂದು ನಮೂದು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಅಭ್ಯರ್ಥಿಗಳು 2017ರ ಅಧಿಸೂಚನೆಯನ್ನು ಓದಿಕೊಂಡು ಪರೀಕ್ಷೆಗೆ ಹಾಜರಾಗಿರುತ್ತಾರೆ. 2017ರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಕಾರಣ ಅಭ್ಯರ್ಥಿಗಳು ಗೊಂದಲದಲ್ಲಿ ಪರೀಕ್ಷೆ ಬರೆಯುವಂತಾಗುತ್ತದೆ. ನನ್ನ ಗೆಳೆಯ ಬೆಂಗಳೂರಿನ ಒಂದು ಕಾಲೇಜಿನಲ್ಲಿ ಪರೀಕ್ಷೆ ಬರೆಯುವಾಗ ಗೊಂದಲ ಉಂಟಾಗಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಪ್ರಶ್ನೆ ಮಾಡಿದ್ದಾನೆ. ಆಗ ಅಲ್ಲಿನ KE ಅಧಿಕಾರಿಗಳು, ನಿನಗೆ ಪರೀಕ್ಷೆ ಬರೆಯುವುದಿದ್ದರೆ ಬರೆಯಬಹುದು, ಇಲ್ಲ ಅಂದರೆ ಎದ್ದು ಹೋಗಬಹುದು ಎಂದು ತಿರುಗಿ ಮಾತನಾಡಿದ್ದಾರೆ. ಇಂಥ ದೊಡ್ಡ ಗೊಂದಲ ಉಂಟಾದರೆ ಒಬ್ಬ ವಿದ್ಯಾರ್ಥಿಗೆ ಹೇಗೆ ಪರೀಕ್ಷೆ ಬರುತ್ತಾನೆ? ಈ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನಿಸಿಕೊಳ್ಳುತ್ತಾ? ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ನೋಟಿಫಿಕೇಷನ್ನಲ್ಲಿ ಯಾವುದೇ ಉಲ್ಲೇಖ ಇಲ್ಲ. ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟನ್ನು ನೀಡಿದೆ. ಅದೇನೆಂದರೆ, ರೂಲ್ಸ್ ಆಫ್ ದಿ ಗೇಮ್ ಫಾರ್ ಪಬ್ಲಿಕ್ ರಿಕ್ರೂಟ್ಮೆಂಟ್ ಕೆನಾಟ್ ಬಿ ಚೇಂಜ್ಡ್ ಮಿಡ್ವೇ. ಸೊ ಫೆಬ್ರವರಿ 18, 2024ರಲ್ಲಿ ನಡೆಸಿದ್ದ ಎಕ್ಸಾಮ್ನಲ್ಲಿ ಹಲವು ತಪ್ಪುಗಳಿದ್ದು ಮತ್ತೆ ಮರುಪರೀಕ್ಷೆ ಆಗಬೇಕು. ಎಕ್ಸಾಮ್ ಆದರೆ ಎಲ್ಲರಿಗೂ ನ್ಯಾಯ ಸಿಗುತ್ತದೆ. ಪ್ರತಿಭಾವಂತ ವಿದ್ಯಾರ್ಥಿಗಳು KPCL ಸಂಸ್ಥೆಗೆ ಸೇರಬಹುದು. ಎಕ್ಸಾಮ್ ಮಾಡಲೇಬೇಕೆಂದು ನಾನು ಸರ್ಕಾರಕ್ಕೆ ಈ ವಿಡಿಯೋ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು.